ನಾವು ಥಿಂಕ್ ಮಾಡ್ತೀವಿ. ಆದರೆ ಈ ಥಿಂಕಿಂಗ್ ನಮ್ಮಲ್ಲಿ ಇರಬಾರ್ದು. ನಾವು ಫೇರ್ನೆಸ್ ಡೇಟಲ್ಲಿ ನೀಟ್ ನೋಡ್ತಿದ್ರೆ ಪೋಷಕರಿಗೂ ಕೂಡ ಆಸೆ ಇರುತ್ತೆ, ಏನು ನಮ್ಮ ಮಗ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಅವ್ರ ಪಾಪ ಜನರ ಮುಂದೆಗಡೆ ಹೇಗೆ ಹೇಳ್ಕೊಳಕ್ಕಾಗುತ್ತೆ, ನಮ್ಮ ಮಗ ಫೇಲ್ ಆದ, ಜಸ್ಟ್ ಪಾಸ್ ಆದ ಅಂತ ಅವರಿಗೂ ಕೂಡ ಒಂದು ಇದಿರುತ್ತೆ ತಾನೆ. ಅದರಿಂದ ಪೇರೆಂಟ್ಸ್ ಆಸೆ ಒಂದಲ್ಲ ಎರಡಲ್ಲ. ಅದನ್ನು ಪೇರೆಂಟ್ಸ್ ಆಸೆಯನ್ನು ಒಂದು ತಪ್ಪು ಅಂತ ಅನ್ಕೋಬಾರ್ದು. ಮಕ್ಕಳಾದ ನಾವು ಪೇರೆಂಟ್ಸ್ ಆಸೆಯನ್ನು ನಾವು ಸ್ಥಾನದಲ್ಲಿ ನಿಂತ್ಕೊಂಡು ಯೋಚಿಸಿದಾಗ ಪೇರೆಂಟ್ಸರ ಆಸೆನು ಅಂತ ನಮಗೂ ತಿಳಿಯುತ್ತೆ. ಇದರಿಂದ ಮತ್ತು ಪೋಷಕರು ಸಮೂಹ ಮಾಧ್ಯಮದಿಂದ ಮಕ್ಕಳನ್ನು ದೂರ ಇಡಬೇಕು. ಯಾವುದೇ ಒಂದು ಈ 10ನೇ ತರಗತಿ ನಮಗೆ ಲೈಫಲ್ಲಿ ಮತ್ತೆ ಸಿಗೋದಿಲ್ಲ. ಈ ಒಂದು ಬಾಲ್ಯ ವ್ಯವಸ್ಥೆ ನಮಗೆ ಲೈಫಲ್ಲಿ ಮತ್ತೆ ಸಿಗೋದಿಲ್ಲ. ನಮಗೆ ಸಿಗುವಂತಹ ಪ್ರಮುಖ ಒಂದು ಚಾನ್ಸನ್ನು ನಾವು ಬಳಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅಬ್ದುಲ್ ಕಲಾಂ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ, ಭಗತ್ ಸಿಂಗ್ ಮುಂತಾದ ಹಲವು ವ್ಯಕ್ತಿಗಳಾಗಿ ಮಾರ್ಪಾಡಾಗಬಹುದು. ಸಿಕ್ಕಿರೋ ಒಂದು ಚಾನ್ಸನ್ನು ನಾವು ಯೂಟಿಲೈಸ್, ಯಾವ ಚಾನ್ಸನ್ನು ಒಂದು ಹೇಳ್ತಾರೆ ತಂದ್ರೆ ಅಮೆರಿಕದಲ್ಲಿ ಒಬ್ಬ ತಂತ್ರಜ್ಞಾನಿ ಹೇಳ್ತಾನೆ, ನಿನಗೆ ಯಾವಾಗ ಒಂದು ಚಾನ್ಸ್ ಸಿಕ್ಕೋಯ್ತೋ ಆ ಚಾನ್ಸನ್ನು ನೀನು ಫಸ್ಟ್ ನೀಟಾಗಿ ಬಳಸ್ಕೋ, ಆಮೇಲೆ ನಿನ್ನ ಭವಿಷ್ಯನೇ ನಿನ್ನ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ SSV ಜೈಸ್ವಾಲ್ ಅಂತ ಒಬ್ಬ ಕ್ರಿಕೆಟ್ ಆಟಗಾರ, ಅವರ ತಂದೆ ಒಬ್ಬ ಪಾನಿಪುರಿ ಮಾಡುವವರು. ಇವಾಗ ಭಾರತದಲ್ಲೇ ಪ್ರಪ್ರಥಮ ಕ್ರಿಕೆಟ್ ಆಟಗಾರರಾಗಿ ನಿಂತಿದ್ದಾರೆ. ಅವಕಾಶ ಬಡವನಾರಾಗಿದ್ದು ಶ್ರೀಮಂತನಾಗಿರಲಿ, ಅವಕಾಶ ನಿಂತಿರುವಂಥದ್ದು. ಅವಕಾಶವನ್ನು ನಾವು ಬಳಸ್ಕೊಳ್ಳೋದ್ರ ಮೇಲೆ ನಮ್ಮ ಗುಣಗಳು ಹೋಗುತ್ತೆ. ಇದರಿಂದ ಪೋಷಕರು ಮಕ್ಕಳಿಗೆ ಕ್ರಾಂತಿಕಾರಿಗಳ ಕಥೆಯನ್ನು ಹೇಳಬೇಕು. ನೆಕ್ಸ್ಟ್ ಶಿಕ್ಷಕರ ಪಾತ್ರ. ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಅಂತ ಒತ್ತಡ ಕೊಡದಂತೆ ಪರೀಕ್ಷೆ ಅಷ್ಟೇ, ಈ ಪರೀಕ್ಷೆನ ನೀಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಸ್ವಚ್ಛವಾಗಿ ಮಾಡಬೇಕು ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳಬೇಕು. ಈಗ ಮಕ್ಕಳಾದಂತಹ ನಾವು ದೈಹಿಕ ಒತ್ತಡ, ಮಾನಸಿಕ ಒತ್ತಡ, ಶೈಕ್ಷಣಿಕ ಒತ್ತಡನ ಮೀಸೋಕೆ ನಾವು ಹಲವಾರು ಕ್ರಾಂತಿಕಾರಿಗಳು ಆಟ ಆಡಬೇಕು. ಮತ್ತೆ ಮೈಂಡನ್ನು ಫ್ರೆಶ್ ಮಾಡ್ಕೋಬೇಕು. ಒಂದು ನಿರ್ದಿಷ್ಟವಾದ ಗೋಲ್ ಇರಬೇಕು, ಆತ್ಮಸ್ಥೈರ್ಯ, ಗುರಿ, ಏನೇನು ಮುಂತಾದಂತಹ ಒಂದು ಕ್ರಮಗಳಿಂದ ನಾವು ಮಾನಸಿಕ ಒತ್ತಡವನ್ನು ನಿರ್ವಹಿಸಬಹುದು. ಮತ್ತು ದೈಹಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳು ಕುಗ್ಗೋದು, ತೂಕದಲ್ಲಿ ಬದಲಾವಣೆ, ಅವನ ವರ್ತನೆಯಲ್ಲಿ ಬದಲಾವಣೆ. ಇದರಿಂದ ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಸೇವನೆ, ಸಮಯದ ಪಾಲನೆ, ಉತ್ತಮವಾದ ಜೀವನ ಪದ್ಧತಿ, ಶುಚಿಯಾಗಿರೋದು, ಮತ್ತು ಸಮಯದ ಪಾಲನೆ ಮತ್ತು ಪರೀಕ್ಷೆ ಒತ್ತಡವನ್ನು ಬಿಟ್ಬಿಟ್ಟು ಮುಂತಾದಂತಹ ಕ್ರಮಗಳು ಮಾಡೋದ್ರಿಂದ ವಿದ್ಯಾರ್ಥಿ ದೈಹಿಕವಾಗಿ ತನ್ನ ಪರೀಕ್ಷಾ ಒತ್ತಡವನ್ನು ನಿರ್ವಹಿಸಬಹುದು. ನೆಕ್ಸ್ಟ್ ಶೈಕ್ಷಣಿಕವಾಗಿ, ವಿದ್ಯಾರ್ಥಿಯು ಪರೀಕ್ಷಾ ಒತ್ತಡವನ್ನು ಶೈಕ್ಷಣಿಕವಾಗಿ ನಿರ್ವಹಿಸಿದಾಗ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಏನು ಕೊರತೆ ಆಗುತ್ತದೆ, ಈ ಕೊರತೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯ, ನೀಟಾಗಿ ಓದಬೇಕು, ಮಜುಳಿನ ವಿಶ್ರಾಂತಿ, ಪೆಗುಡೋ ತಂತ್ರಜ್ಞಾನ ಮುಂತಾದ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳು ಪರೀಕ್ಷಾ ಒತ್ತಡವನ್ನು ತಾವೇ ನಿರ್ವಹಿಸಬೇಕು ಎಂದು ಹೇಳುತ್ತೇನೆ. ಇಷ್ಟು ಮಾತನಾಡೋದಕ್ಕೆ ಅವಕಾಶ